ಡಿವೈನ್ ಲೈಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ. ಇವತ್ತಿನ ರೀಡಿಂಗ್ ಏನಂತ ಹೇಳಿದ್ರೆ, ನಿಮ್ಮ ಜೀವನದ ಹಾದಿ ಯಾವ ಹಾದಿಲಿದ್ದೀರಾ ನೀವು, ನಿಮ್ಮ ಜೀವನದ ಹಾದಿಲಿ ಯಾವ ದಾರಿಯಲ್ಲಿದ್ದೀರಾ ಅಂತ. ಈ 3 ಪೈಲ್ಸ್ ಇಡ್ತಾ ಇದ್ದೀನಿ. ಫಸ್ಟ್ ಪೈಲ್ ಗ್ರೀನ್ ಕಲರ್, second pile parrot green, third pile mustard yellow color. ಈ 3 ಪೈಲ್ನ ನೀವು ಕಣ್ಮುಚ್ಚಿ ಸ್ವಲ್ಪ ಶಾಂತವಾಗಿ ಕೂತಿ ಕಣ್ಮುಚ್ಚಿ ತೆಗೆದಾಗ ನಿಮಗೆ ಯಾವುದು ಫಸ್ಟ್ ಅಟ್ರಾಕ್ಟ್ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಆ ಪೈಲ್ ನಿಮ್ದಾಗಿರುತ್ತೆ. ಈ ಫಸ್ಟ್ ಪೈಲ್ ಗ್ರೀನ್ ಕಲರ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಈ ಪೈಲ್ನಲ್ಲಿ ನಿಮ್ಮ ಜೀವನದ ಹಾದಿ ಯಾವುದಿದೆ ನೋಡೋಣ. Ace of Cups, the Emperor, the Empress, Three of Swords, the Lovers, Seven of Swords, Ace of Pentacles, Ten of Pentacles, Two of Swords. ಯಾರು ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ನಿಮ್ಮ ಜೀವನದ ಹಾದಿ ಏನಂತ ಹೇಳಿದ್ರೆ, ನೀವು ಒಂದು ಎಂಪ್ರೆಸ್ ಆಗಿ, ಒಂದು ರಾಜ ಆಗಿ, ಒಂದು ರಾಣಿಯಾಗಿ ನೀವು ಆ ದಾರಿನ ಹುಡುಕ್ತಾ ಇದ್ದೀರಾ. ನಿಮಗೆ ಒಂದು ಹೊಸ ಪ್ರೀತಿ, ಹೊಸ ಅವಕಾಶ ಸಿಗ್ತಾ ಇದೆ. ಯಾಕಂದರೆ ಏಸ್ ಆಫ್ ಕಪ್, ಏಸ್ ಆಫ್ ಪೆಂಟಿಕಲ್ಸ್ ಇದೆ. ನಿಮಗೆ ಆದಷ್ಟು ಬೇಗ ನಿಮ್ಮ ಹಾದಿಲಿ ಹಣದ ಸುರಿಮಳೆ ಸುರಿಯುತ್ತೆ. ನಿಮಗೆ ನೀವು ಅಬಂಡೆಂಟ್ ಆಗಿ ಆಗ್ತಿದ್ದೀರಾ. ಒಬ್ಬ ರಾಜನ ಸ್ಥಾನಕ್ಕೆ, ಒಬ್ಬ ರಾಣಿಯ ಸ್ಥಾನಕ್ಕೆ ಬರ್ತಾ ಇದ್ದೀರಾ. ನಿಮಗೆ ಹೆಚ್ಚು ಮೂರು ನಂಬರ್ಸ್ ಕಾಣಿಸ್ತಿರ್ಬೋದು, ಅಥವಾ ನಿಮಗೆ ಹೆಚ್ಚು 3 ನಿಮ್ಮ ಜೀವನದಲ್ಲಿ ಆ ನಂಬರ್ ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ತಿಂಗಳಾಗಿರ್ಬೋದು, ಅಥವಾ ಮ್ಯಾರೇಜ್ ಡೇಟ್ ಆಗಿರ್ಬೋದು. ಒಟ್ಟಿನಲ್ಲಿ ನಿಮಗೆ ಯಾವುದೋ ಒಂದು ರೀತಿಯ ನಂಬರ್ ನಿಮಗೆ ಹತ್ತಿರವಾಗಿರ್ಬೋದು. ಇದು ನಿಮ್ಮ ಜೀವನದ ಗುರಿನ ತಲುಪೋದಕ್ಕೆ, ಅದಕ್ಕೆ ಎಫರ್ಟ್ ಹಾಕೋದಕ್ಕೆ, ಎಫರ್ಟ್ ಹಾಕಿ ಮುನ್ನಡೆಯೋ, ಆ ಗುರಿನ ತಲುಪೋದಕ್ಕೆ ಒಂದು ಎಫರ್ಟ್ ಹಾಕ್ತಾ ಇದ್ದೀರಾ. ನಿಮ್ಮ ಹೊಸ ಪ್ರೀತಿ ದೊರೀತಾ ಇದೆ. ಆ ಪ್ರೀತಿ ಜೀವನದಲ್ಲಿ ನಿಮಗೆ ಒಂದು ಬ್ಯಾಲೆನ್ಸ್ ಬರ್ತಾ ಇದೆ. ಇಷ್ಟು ದಿನ ನೀವು ಅವಕಾಶಕ್ಕಾಗಿ ಕಾಯ್ತಾ ಇರಬಹುದು. ಆ ಅವಕಾಶ ಆದಷ್ಟು ಬೇಗ ನಿಮಗೆ ಬರ್ತಾ ಇದೆ. ನಿಮಗೆ ಹೊಸ ಹಣಕಾಸು ವಿಷಯದಲ್ಲಿ ಹಣಕಾಸು ನಿಮಗೆ ಫ್ಲೋ ಆಗ್ತಾ ಇದೆ. ಆ ದಾರಿನ ನೀವು ಕಂಡುಕೊಳ್ತಾ ಇದ್ದೀರಾ. ನಿಮ್ಮ ದಾರಿ ಏನಂತ ಅಂದರೆ, ನಿಮ್ಮ ಜೀವನದ ಹಾದಿ ಏನಂದರೆ, ಹಣ ಸಂಪಾದನೆ ಮಾಡಬೇಕು, ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಬೇಕು. ನಮ್ಮ ಫ್ಯಾಮಿಲಿನಲ್ಲಿ ಏನು ಭಿನ್ನಾಭಿಪ್ರಾಯ, ದ್ವಂದ್ವ ಏನಿದೆ ಅದನ್ನು ನಾನು ಹೀಲ್ ಮಾಡಿಕೊಂಡು
ನನ್ನ ಸಂಗಾತಿನ, ನನ್ನ ಫ್ಯಾಮಿಲಿನ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು. ನನ್ನ ಸಂಗಾತಿ ನನ್ನ ಸಂಗಾತಿನ ನಾನು ಒಂದು ಮಹಾರಾಣಿ ಥರ, ಮಹಾರಾಜನ ಥರ ನೋಡ್ಕೊಳ್ಬೇಕು. ತುಂಬ ಪ್ರೀತಿ ಕೊಡಬೇಕು ಅನ್ನೋದು ನಿಮ್ಮ ಆಸೆ. ಆ ದಾರಿಲಿ ನೀವು ಮುಂದೆ ಹೋಗ್ತಾ ಇದ್ದೀರಾ, ಅಬಂಡಂಟ್ ಆಗ್ತಾ ಇದ್ದೀರಾ ನೀವು. ನಿಮಗೆ ಅಬಂಡನ್ಸ್ ನೋಡಿ, ಇಲ್ಲೂ ಹಣದ ಹಾದಿ ಇದೆ, ಇಲ್ಲಿ ಹಣ ಇದೆ, ಫ್ಯಾಮಿಲಿ ಇದೆ. ನೀವು ಅದು ಆದಷ್ಟು ಬೇಗ ನೀವು ನಿಮಗೆ ಸಮೃದ್ಧಿ, ನಿಮ್ಮ ಫ್ಯಾಮಿಲಿ ಪ್ರೀತಿ ಬಾಂಧವ್ಯದಲ್ಲಾಗಿರ್ಬೋದು, ಹಣಕಾಸಿನಲ್ಲಾಗಿರ್ಬೋದು, ನಿಮಗೆ ಆದಷ್ಟು ಬೇಗ ನೀವು ಅಬಂಡಂಟ್ ಆಗ್ತಾ ಇದ್ದೀರಾ, ಸಮೃದ್ಧಿವಂತ ಇದ್ದೀರಾ. ನೀವು ಒಂದು ಎಂಪ್ರೆಸ್, ಒಬ್ಬ ರಾಜ, ಒಬ್ಬ ರಾಣಿಯಾಗಿ ನೀವು ನಿಮಗೆ ಭಗವಂತ ಆ ಅವಕಾಶನ ಕೊಡ್ತಾ ಇದ್ದಾರೆ. ಆ ಹಾದಿಲಿ ನೀವು ಮುಂದುವರಿತಾ ಇದ್ದೀರಾ. ನಿಮ್ಮ ಹಾದಿ ಏನಂದ್ರೆ, ನಿಮ್ಮ ಫ್ಯಾಮಿಲಿ ಬ್ಯಾಲೆನ್ಸಿಗೆ ತಗೊಬರ್ಬೇಕು, ಚೆನ್ನಾಗಿ ದುಡಿಬೇಕು ಅನ್ನೋ ಹಾದಿಲಿದ್ದೀರಾ. ಆ ಹಾದಿಲಿ ನಿಮಗೆ ಅಬಂಡನ್ಸ್ ಇದೆ, ನಿಮ್ಮ ಪ್ರೀತಿ ಹೀಲ್ ಆಗ್ತಾ ಇದೆ. ನಿಮ್ಮ ಗುರಿ ಏನಂತ ಹೇಳಿದ್ರೆ, ಒಂದು ನಿಮ್ಮ ಸಂಗಾತಿನ ರಾಣಿಯಾಗಿ ನೋಡ್ಕೊಳ್ಬೇಕು, ರಾಜನಾಗಿ ನೋಡ್ಕೊಳ್ಬೇಕು. ನಮ್ಮ ಫ್ಯಾಮಿಲಿ ತುಂಬ ಗ್ರೋತ್ ಕಾಣಬೇಕು. ನಮ್ಮ ಫ್ಯಾಮಿಲಿಲಿ ಒಂದು ಸಾಮರಸ್ಯ, ಪ್ರೀತಿ, ಬಾಂಧವ್ಯ ಹೆಚ್ಚಬೇಕು ಅನ್ನೋದು ನಿಮ್ಮ ಗುರಿ, ನಿಮ್ಮ ಹಾದಿ. ಆ ಹಾದಿಲಿ ನಿಮಗೆ ಅಬಂಡನ್ಸ್ ಇದೆ. ನಿಮಗೆ ಹೊಸ ಅವಕಾಶಗಳು, ನೀವು ಹಣ ಸಂಪಾದನೆ ಮಾಡೋದಕ್ಕೆ, ಹೂಡಿಕೆ ಮಾಡೋದಕ್ಕೆ ಒಂದು ಹೊಸ ಹಾದಿ ಸಿಗ್ತಾ ಇದೆ, ಅವಕಾಶಗಳು ಸಿಗ್ತಾ ಇದೆ. ನಿಮ್ಮ ಪ್ರೀತಿಲಿ ಹೊಸ ಪ್ರೀತಿ ಸಿಗ್ಬೋದು. ಯಾರು ಇನ್ನ ಮದುವೆ ಆಗಿಲ್ಲ ಅವ್ರಿಗೆ ಹೊಸ ಪ್ರೀತಿ ಸಿಗ್ತಾ ಇರ್ಬೋದು. ನಿಮ್ಮ ಹೃದಯ ಏನಾದರೂ ನೋವಾಗಿದ್ರೆ ಅದಕ್ಕೆ ಹೀಲ್ ಆಗಿ ನಿಮ್ಮನ್ನ ಹೆಚ್ಚು ಪ್ರೀತಿಸುವಂತ ವ್ಯಕ್ತಿಗಳು ನಿಮಗೆ ಸಿಗ್ತಾ ಇರ್ಬೋದು. ಆ ಹಾದಿಲಿ ನೀವು ಮುಂದೆ ಇದ್ದೀರಾ. ನಿಮ್ಮ ಪ್ರೀತಿ ಜೀವನದಲ್ಲಿ ಮತ್ತೆ ನಿಮ್ಮ ಹಣಕಾಸು ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ತಗೊಬರ್ಬೇಕು, ಸಮೃದ್ಧಿ ಹೊಂದಬೇಕು ಅನ್ನೋ ಹಾದಿಲಿ ನೀವು ಇದ್ದೀರಾ. ಇದು ಯಾರು ಈ ಗ್ರೀನ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಈ ಪೈಲ್ ನಿಮ್ಮದಾಗಿರುತ್ತೆ. ನಿಮ್ಮ ಆದಷ್ಟು ಬೇಗ ನಿಮಗೆ ನೀವು ಅಬಂಡಂಟ್ ಆಗ್ತಾ ಇದ್ದೀರಾ, ಮತ್ತು ಹಣಕಾಸು ನಿಮಗೆ ಫ್ಲೋ ಆಗ್ತಾ ಬರ್ತಾ ಇದೆ. ನೀವು ಅದೇ ಹಾದಿಲಿದ್ದೀರಾ. ಎಲ್ಲನೂ ಬ್ಯಾಲೆನ್ಸ್ ತಗೊಬರ್ಬೇಕು. ಆರ್ಥಿಕ ಸ್ಥಿತಿ, ನಿಮ್ಮ ಫ್ಯಾಮಿಲಿ ಬಾಂಧವ್ಯ ಎಲ್ಲನೂ ನಾನು ಸರಿ ಮಾಡ್ಕೋಬೇಕು ಅನ್ನೋ ಹಾದಿಲಿ ನೀವು ಇದ್ದೀರಾ. ಅದಕ್ಕೆ ಭಗವಂತ ನಿಮಗೆ ಹೊಸ ಅವಕಾಶ, ಹೊಸ ಪ್ರೀತಿ, ಹಣಕಾಸು ಸಂಪಾದನೆ ಮಾಡೋ ದಾರಿ, ಹೂಡಿಕೆಗಳು ಎಲ್ಲನೂ ನಿಮಗೆ ದಾರಿ ತೋರಿಸ್ತಾ ಇದ್ದಾರೆ. ಅದು ನಿಮಗೆ ಬ್ಯಾಲೆನ್ಸಿಗೆ ಬರ್ತಾ ಇದೆ. ಆ ಹಾದಿಲಿ ನೀವು ಚೆನ್ನಾಗಿ ಒಂದು ರಾಜ ಆಗಿ, ಒಂದು ರಾಣಿಯಾಗಿ ಮುಂದುವರಿತಾ ಇದ್ದೀರಾ. ನಿಮಗೆ ಇಂಟ್ಯೂಷನ್ ಪವರ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ನಿಮಗೆ ಪವರ್ ಸಿಗ್ತಾ ಇದೆ ಆ ಹಾದಿಲಿ. ಥ್ಯಾಂಕ್ ಯು ಸೋ ಮಚ್. ಯಾರು ಈ ಗ್ರೀನ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಈ ರೀಡಿಂಗ್ ನಿಮ್ಮದಾಗಿತ್ತು. ಈ ರೀಡಿಂಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಎಂಕರೇಜ್ ಮಾಡಿ. ವೆಲ್ಕಮ್ ಟು ಸೆಕೆಂಡ್ ಪೈಲ್. ಯಾರು ಈ ಪ್ಯಾರೆಟ್ ಗ್ರೀನ್ ಕಲರ್ ಸೆಲೆಕ್ಟ್ ಮಾಡಿದ್ದೀರಾ, ಈ ರೀಡಿಂಗ್ ನಿಮ್ಮದಾಗಿರುತ್ತೆ. ಬನ್ನಿ ನೋಡೋಣ ಏನು ಮೆಸೇಜ್, ಯಾವ ಹಾದಿಲಿದ್ದೀರಾ ನೀವು, ನಿಮ್ಮ ಜೀವನದ ಹಾದಿ ಏನಿದೆ ನೋಡೋಣ. King of Swords, Six of Wands,
Queen of Pentacles, Knight of Cups, Six of Pentacles, Ace of Wands, Ace of Swords, the Chariot, the Magician, Eight of Swords. ಪ್ಯಾರೆಟ್ ಗ್ರೀನ್ ಈ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ. ನಿಮ್ಮ ವ್ಯಾಪಾರ ವ್ಯವಹಾರ, ನಿಮ್ಮ ಜೀವನದ ಹಾದಿಲಿ ಒಂದು ಟ್ರಾನ್ಸ್ಫರ್ಮೇಷನ್ ಬರ್ತಾ ಇದೆ. ನಿಮಗೆ ಪೊಸಿಷನ್, ಒಂದು ಲೀಡರ್ಶಿಪ್ ಸಿಗ್ತಾ ಇದೆ. ನಿಮ್ಮ ಹಣಕಾಸಿನಲ್ಲಿ ಬ್ಯಾಲೆನ್ಸ್ ಬರ್ತಿದೆ. ನಿಮ್ಮ ವ್ಯಾಪಾರ ವ್ಯವಹಾರ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ಮಾರಲ್ ಸಪೋರ್ಟ್ ಸಿಗ್ತಾ ಇದೆ. ನಿಮ್ಮ ಜೀವನದ ಹಾದಿ ಏನಂತ ಹೇಳಿದ್ರೆ, ಇಷ್ಟು ದಿನ ನೀವು ನಿಮ್ಮನ್ನ ನೀವು ಬ್ಲಾಕ್ ಮಾಡಿಕೊಂಡು, ನಿಮ್ಮನ್ನ ನೀವು ಕಟ್ಟಾಕೊಂಡು ದಾರಿ ಕಾಣದೆ ಇದ್ರೆ, ಇನ್ನು ಮುಂದೆ ನಿಮಗೆ ಒಂದು ಯಶಸ್ಸಿನ ದಾರಿ ಸಿಗ್ತಾ ಇದೆ. ರೀಡಿಂಗ್ ಮಾಡ್ಬೇಕಾದ್ರೆ ನಂಗೆ ತುಂಬಾ ಡಿಸ್ಟರ್ಬೆನ್ಸ್, ತುಂಬಾ ನಾಯಿ ಬೊಗಳೋದು, ಈ ಜನಗಳು ತುಂಬಾ ಒಂಥರ ಜೋರ್ ಮಾತಾಡೋದು, ಈ ತರ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು. ನಿಮ್ಮ ಜೀವನದಲ್ಲಿ ಇಲ್ಲಿ ತನಕ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು. ಏನೋ ಒಂದು ಬ್ಲಾಕ್ ಆದಂಗೆ, ದಾರಿ ಗೊತ್ತಾಗ್ದಂಗೆ, ಕಟ್ಟಾಕ್ದಾಗೆ ಈ ರೀತಿ ನಿಮ್ಮ ಜೀವನ ನಡೀತಾ ಇತ್ತು. ಇನ್ನು ಮುಂದೆ ನಿಮ್ಮ ಹಾದಿ ಏನಂತ ಅಂದ್ರೆ, ಸಕ್ಸಸ್ ಕಡೆ. ನಿಮ್ಮ ಉದ್ಯೋಗದಲ್ಲಿ ನೀವು ಹಣಕಾಸು ಬ್ಯಾಲೆನ್ಸ್ ತಗೊಬರೋ ಹಾದಿಲಿದ್ದೀರಾ. ಅದು ಸ್ವಲ್ಪ ನಿಧಾನವಾಗಿ ನಿಮ್ಮ ಕಡೆ ಬರ್ತಾ ಇದೆ. ನೀವು ಆ ರೂಟಲ್ಲಿ ನೀವು ನಿಧಾನವಾಗಿ ಆ ರೂಟ್ನ ತಲುಪ್ತಾ ಇದ್ದೀರಾ. ಅದರಲ್ಲಿ ನಿಮಗೆ ಒಂದು ಶಕ್ತಿ ಸಿಗ್ತಾ ಇದೆ. ಒಂದು ಭಾವನಾತ್ಮಕ, ಒಂದು ಎಮೋಷನಲ್, ಪ್ರೀತಿ ಕಾಳಜಿ ವಹಿಸುವಂತ ವ್ಯಕ್ತಿಗಳ ಸಹಾಯ ನಿಮಗೆ ಸಿಗ್ತಾ ಇದೆ. ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ದೊರೀತಾ ಇದೆ. ಆ ಹಾದಿಲಿ ನೀವು ನೀವೇ ಚಾರಿಯೇಟ್ ಆಗಿ ಆ ಹಡಗನ್ನ, ಆ ದೋಣಿನ ನೀವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ. ಅದರಲ್ಲಿ ನೀವು ಬ್ಯಾಲೆನ್ಸ್ ತಗೊಬರ್ತಾ ಇದ್ದೀರಾ. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಒಂದು ಟ್ರಾನ್ಸ್ಫರ್ಮೇಷನ್, ಒಂದು ಪೊಸಿಷನ್, ನಿಮ್ಮ ಪೊಸಿಷನ್ ಅಲ್ಲಿ ಬ್ಯಾಲೆನ್ಸ್, ಇದೆಲ್ಲ ಆಗ್ತಾ ಇದೆ. ನಿಮ್ಗೆ ಒಂದು ಕಿಂಗ್ ಆಗಿ ನೀವು ಪವರ್ ತಗೊಳ್ತಾ ಇದ್ದೀರಾ. ನಿಮ್ಮ ವ್ಯಾಪಾರನ, ನಿಮ್ಮ ಹಣಕಾಸು ಸ್ಥಿತಿನ ನೀವು ಮೆಜಿಷಿಯನ್ ಆಗಿ ಆ ದಾರಿನ ನೀವು ನಿಧಾನವಾಗಿ ಮುಟ್ತಾ ಇದ್ದೀರಾ. ನಿಮ್ಮ ಹಾದಿಲಿ ತುಂಬಾ ಡಿಸ್ಟರ್ಬೆನ್ಸ್ ಇರಬಹುದು, ಒಂದು ಬ್ಲಾಕೇಜಸ್ ಅನ್ನಿಸ್ಬೋದು, ಒಂದು ಅಡೆತಡೆ ಎಲ್ಲ ಬರಬಹುದು. ಆದ್ರೆ ಆ ಹಾದಿ ಎಲ್ಲ ನಿಮ್ಗೆ ತೆರ್ಕೊಳ್ತಾ ಹೋಗುತ್ತೆ. ಇನ್ ಮುಂದೆ ನಿಮ್ಮ ವ್ಯಾಪಾರದ, ನೀವು ಏನ್ ವ್ಯಾಪಾರ ಮಾಡ್ಬೇಕು ಅಂತಿದ್ದೀರಾ ಅದು ಬ್ಯಾಲೆನ್ಸ್ಗೆ ಬರ್ತಾ ಇದೆ. ಆ ಹಾದಿಲಿ ನೀವು ಒಂದು ಹೊಸ ಬದಲಾವಣೆನ, ಒಂದು ಹೊಸ ಪೊಸಿಷನ್ನ ನೀವು ಪಡ್ಕೊಳ್ತಾ ಇದ್ದೀರಾ. ಅದರಲ್ಲಿ ನೀವೇ ಚಾರಿಯೇಟ್ ಆಗಿ ನೀವು ಯಾವ ಕಡೆ ಹೋಗ್ಬೇಕು ನಾನು ಅನ್ನೋ ಒಂದು ಗುರಿನ ನೀವು ಇಟ್ಕೊಂಡು ಆ ಗುರಿನ ನೀವು ತಲುಪ್ತಾ ಇದ್ದೀರಾ. ಅದರಲ್ಲಿ ನೀವು ಬ್ಯಾಲೆನ್ಸ್ ತಗೊಬರ್ತಾ ಇದ್ದೀರಾ. ನೀವು ನಿಮ್ಮ ಬಾಳಲ್ಲಿ ಒಂದು ಅವಕಾಶಗಳು, ಒಂದು ಪ್ರೀತಿ ಕಾಳಜಿ ವಹಿಸುವಂತ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಸಿಗ್ತಾ ಇದ್ದಾರೆ. ನಿಮ್ಮ ಹಾದಿ ಏನಂತ ಹೇಳಿದ್ರೆ, ನಿಮ್ಮ ವ್ಯಾಪಾರನ ನೀವು
ವ್ಯಾಪಾರ ವ್ಯವಹಾರ, ನಿಮ್ಮ ಕೆಲಸ ಉದ್ಯೋಗದಲ್ಲಿ ನೀವು ಮ್ಯಾಜಿಷಿಯನ್ ಆಗ್ತಾ ಇದ್ದೀರಾ. ಆ ಹಾದಿಲಿ ನೀವು ಸಕ್ಸಸ್ ಪಡಿತಾ ಇದ್ದೀರಾ. ಎಲ್ಲಾನು ಬ್ಯಾಲೆನ್ಸ್ ತಗೊಬಂದು ನೀವು ಯಾವ ರೂಟಲ್ಲಿ ಹೋಗ್ಬೇಕು ನಾನು ಅನ್ನೋ ಒಂದು ಇಂಟ್ಯೂಷನ್ ಪವರ್ನ ನೀವು ಬಲ ಮಾಡ್ಕೊಳ್ತಾ ಇದ್ದೀರಾ. ಅದರಲ್ಲಿ ನಿಮ್ಮದು ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆ. ಮ್ಯಾಜಿಷಿಯನ್ ಆಗಿ ನೀವು ಬದಲಾವಣೆ ಆಗ್ತಾ ನಿಮ್ಮ ಪೊಸಿಷನ್ನ ನೀವು ಗಟ್ಟಿ ಮಾಡ್ಕೊಳ್ಳೋ ಹಾದಿಲಿ ನೀವಿದ್ದೀರಾ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಯಾರು ಈ ಪ್ಯಾರಟ್ ಕ್ವೀನ್ ಇದನ್ನ ಸೆಲೆಕ್ಟ್ ಮಾಡಿದ್ದೀರಾ, ಈ ರೀಡಿಂಗ್ ನಿಮ್ದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ನಿಮಗೆ ಈ ರೀಡಿಂಗ್ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಯೆಲ್ಲೋ ಕಲರ್, ಮಸ್ಟರ್ಡ್ ಯೆಲ್ಲೋ ಕಲರ್ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ, ಈ ರೀಡಿಂಗ್ ನಿಮ್ದಾಗಿರುತ್ತೆ. ಯಾರು ಈ ಯೆಲ್ಲೋ ಕಲರ್ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಜೀವನದ ಹಾದಿ ಯಾವ ಕಡೆಗೆ, ಯಾವ ಹಾದಿಲಿದ್ದೀರಾ, ನಿಮ್ಮ ಜೀವನದ ಹಾದಿ ಯಾವ ಹಾದಿಲಿದೆ ನೋಡೋಣ ತರ ಮೂಲಕ. ದ ಡೆವಿಲ್, the high priestess, page of cups, justice, the fool card, six of cups, knight of pentacles, king of cups. ಯಾರು ಈ ಯೆಲ್ಲೋ ಕಲರ್ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ, ಮಸ್ಟರ್ಡ್ ಎಲ್ಲೋ, ನಿಮಗೆ ನೀವು ಯಾವ ದಾರಿಲಿದ್ದೀರಾ ಅಂದರೆ ಇದ್ರಿ, ಇವಾಗ ಯಾವ ದಾರಿಗೆ ಹೋಗ್ತಾ ಇದ್ದೀರಾ ಅಂದರೆ ನೀವು ಒಬ್ರು ಭಾವನಾ ಜೀವಿಯಾಗಿ ಇನ್ನು ಮುಂದೆ ನಿಮ್ಮ ಹಾದಿ ಆ ನಡೆಯಲ್ಲಿ ಮುಂದುವರಿಯುತ್ತೆ. ಒಬ್ರಿಗೆ ನೀವು ಸಹಾಯ ಮಾಡೋದಿರ್ಬಹುದು, ಒಬ್ರಿಗೆ ಪ್ರೀತಿ ತೋರಿಸೋದಿರ್ಬಹುದು, ಅಥವಾ ನೀವು ನಿಮ್ಮ ಸಂಬಂಧ, ಪ್ರೀತಿ ಜೀವನದ ನಿಮ್ಮ ಸಂಬಂಧದಲ್ಲಿ ನಿಮ್ಮ ಸಂಗಾತಿಗೆ ದ್ರೋಹ ಮಾಡ್ತಾ ಇದ್ರೆ, ಇದುವರೆಗೂ ನೀವು ಇನ್ನೊಂದು ಬ್ಯಾಡ್ ರಿಲೇಶನ್ಶಿಪ್ ಅಲ್ಲಿ ನೀವಿದ್ರೆ ಅದನ್ನೆಲ್ಲ ನೀವು ತೊಡೆದಾಕಿ ನೀವು ಇನ್ನು ಮುಂದೆ ನನ್ನ ಸಂಗಾತಿಗೆ ನಾನು ನಿಜವಾದ ಪ್ರೀತಿ ಕೊಡಬೇಕು ಅನ್ನೋ ಒಂದು ಭಾವನೆಗೆ ಆ ದಾರಿಲಿ ನೀವು ಮುಂದೆ ಬರ್ತಾ ಇದ್ದೀರಾ. ನನ್ನ ಪ್ರೇಯಸಿಗೆ, ನನ್ನ ಪ್ರೇಮಿಗೆ, ನನ್ನ ಸಂಗಾತಿಗೆ ನಾನು ನ್ಯಾಯ ಕೊಡಬೇಕು, ನಾನು ಮಾಡ್ತಾ ಇರೋದು ತಪ್ಪು ಅನ್ನೋ ಅರಿವು, ಆ ಜ್ಞಾನ ನಿಮಗೆ ಬರ್ತಾ ಇದೆ. ಒಂದು ಸಹಾಯ, ಯಾರಿಗಾದ್ರೂ ಸಹಾಯ, ಪ್ರೀತಿ, ಅದನ್ನೆಲ್ಲ ನೀವು ಹೆಚ್ಚು ಕೊಡ್ತಾ ಹೋಗ್ತೀರಾ. ಇನ್ನು ಮುಂದೆ ನಿಮ್ಮ ಹಾದಿ ಏನಂದ್ರೆ ಒಂದು ಭಾವನಾ ಜೀವಿಗಳಾಗಿ ಮುಂದುವರಿತೀರಾ. ಯಾರಿಗೆ ಸಹಾಯ ಮಾಡಬೇಕು, ಕಷ್ಟದಲ್ಲಿರೋರಿಗೆ ಸಹಾಯ, ಪ್ರೀತಿ, ಬಾಂಧವ್ಯನ ಹೆಚ್ಚು ಬಲ ಮಾಡ್ಕೊಳ್ಳೋ ಅಂತ ವ್ಯಕ್ತಿತ್ವವುಳ್ಳ ಒಂದು ಕಿಂಗ್ ಆಗ್ತಾ ಇದ್ದೀರಾ, ಒಂದು ರಾಜ ರಾಣಿ ಆಗ್ತಾ ಇದ್ದೀರಾ ನೀವು. ಯಾರು ಈ ಥರ್ಡ್ ಪೈಲ್ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಜೀವನದ ಹಾದಿ ಇನ್ನು ಮುಂದೆ ಭಾವನಾತ್ಮಕವಾಗಿ ಮುಂದುವರಿಯುತ್ತೆ. ಪ್ರೀತಿ ಜೀವಿಗಳಾಗಿ ನಿಮ್ಮ ಯಾರಿಗೆ ನೀವು ನ್ಯಾಯ ಕೊಡಬೇಕು, ನಾನು ಮಾಡ್ತಾ ಇರೋದು ತಪ್ಪು, ನನ್ನ ಸಂಗಾತಿಗೆ ನಾನು
ನ್ಯಾಯ ಕೊಡಬೇಕು, ಒಂದು ಪ್ರೀತಿ ಕೊಡಬೇಕು, ನಾನು ಮಾಡ್ತಾ ಇರೋದು ತಪ್ಪು ಅನ್ನೋ ಒಂದು ಜ್ಞಾನ, ಅರಿವು, ಒಂದು ಸಹಾಯ ಹಸ್ತ ಬೀರೋ ಅಂಥ ಗುಣ, ತುಂಬ ಎಮೋಷ್ನಲ್ ಪರ್ಸನ್ ಆಗಿ ನೀವು ಬದಲಾಗ್ತಾ ಇದ್ದೀರಾ. ಆ ಹಾದಿಲಿ ನೀವು ಮುಂದುವರಿತಾ ಇದ್ದೀರಾ. ನಿಮಗೆ ಭಗವಂತ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಈ ರೀಡಿಂಗ್ ನಿಜವಾಗ್ಲೂ ನಿಮಗೆ ಇಷ್ಟ ಆಗಿದ್ರೆ, ಸರಿ ಅನಿಸಿದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಂಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.